ರಾಜಕಾರಣದ ಒಂದು ಇತಿಹಾಸ ಅಂತ ಹೇಳ್ಬೋದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. 76 ವರ್ಷಗಳನ್ನು ಪೂರೈಸಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ. ನಿನ್ನೆ ಸಂಸದ್ ಬಿಜೆಪಿಯ ಸಂಸದ ಮತ್ತೆ ಕೇಂದ್ರದ ಮಾಜಿ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಎಲ್ಲಿ ಸರ್ ಎಲ್ಲಿ ಮಾತಾಡಬೇಕು ಕುಮಟಾದಲ್ಲಿ ಮಾತಾಡುವಾಗ ರಾಮ ಜನ್ಮ ಭೂಮಿ ಉದ್ಘಾಟನೆ ವಿಚಾರ ಬಗ್ಗೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಬಹಳಷ್ಟು ಕೆಟ್ಟ ಪದಗಳನ್ನ ಬಳಸಿದ್ದಾರೆ. ಈಗ ವಿಡಿಯೋ ಎಲ್ಲ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆಲ್ಲ ಬಂದಿದೆ. ಮೋಸ್ಟ್ಲಿ ತಮಗೆ ನಮಗಿಂತ ಬೇಗನೆ ಮಾಹಿತಿ ಬಂದಿರುತ್ತೆ ಸರ್. ಆ ವ್ಯಕ್ತಿ ಹಿಂದೆನೂ ಕೂಡ ನಾವು 2 ಬಾರಿ ಇದೇ ಜಾಗದಲ್ಲಿ ತಾವಿರ್ಲಿಲ್ಲ, ಇದೇ ಜಾಗದಲ್ಲಿ ನಮ್ಮ ಕಾನೂನು ವಿಭಾಗ ನಾವೆಲ್ಲ ಸೇರಿ ಮೊದಲೊಂದ್ಸರಿ ಹಿಂದೆ ಸಿದ್ದರಾಮಯ್ಯ ಓಟ್ಗೋಸ್ಕರ ಬೂಟ್ ಬೇಕು ನೆಕ್ತಾನೆ ಅಂತ ಹೇಳಿದ್ರು. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿದ್ವಿ. ಅದು ಮಾತಾಡಿದ್ದು ಬೆಳಗಾವಿಯ ಒಂದು ಸಭೆಯಲ್ಲಿ ಅವಾಗ ಕೇಸ್ ಆಗಿತ್ತು. ಮೋಸ್ಟ್ಲಿ ನಮ್ಮ ಶಿವಣ್ಣ ಅವರು ಮೂರ್ತಿ ನಾವೆಲ್ಲ ಬಂದಿದ್ವಿ, ಸಿಟಿ ಪ್ರೆಸಿಡೆಂಟ್. ಅದಾದ್ಮೇಲೆ ಇನ್ನೊಂದು ಇದೇನು ಮಸ್ತೇನಲ್ಲ ಈ ವ್ಯಕ್ತಿದು 2-3 ಬಾರಿ ಇಲ್ಲೇ ನಾವು ಈ ಜಾಗದಲ್ಲೇ ಕಂಪ್ಲೇಂಟ್ ಮಾಡಿದೀವಿ. ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದ್ರು ಇದೇ ಪಾರ್ಟಿ ಇರ್ಲಿ. ಈಗ ಅತ್ಯಂತ ಹಿರಿಯರು, ರಾಜ್ಯದ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಸ್ಥಾನದಲ್ಲಿರೋರು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ತಮ್ಗೆ ಗೊತ್ತಿದೆ, ರಾಷ್ಟ್ರಪತಿಗಳು, ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿಗಳು ಮಾತಾಡುವಾಗ ಆ ವ್ಯಕ್ತಿ ಸಿದ್ದರಾಮಯ್ಯ ನೀನು ರಾಮ್ ಜನ್ಮ ವಿಚಾರಕ್ಕೆ ಬಂದ್ರಿ ಬಿಡ್ಲಿ ಏನಯ್ಯ ಮಗನೇ, ಆದ್ರೆ ರಾಮ್ ಜನ್ಮ ಭೂಮಿ ವಿಚಾರ ನಿಲ್ಲಲ್ಲ ಅಂತ ಇದೇ ಪದ ಬಳಸಿದ್ದಾರೆ. ವಿಡಿಯೋನ ಎಲ್ಲ ಗ್ರೂಪ್ ನಮ್ಮ ಕಡೆಗೆ ಪಾಸ್ ಮಾಡಿ ಇದೇ ಪದ ಬಳಸಿದ್ದಾರೆ ಎಲ್ಲ ಪಾಸ್ ಮಾಡಿ. ಅದರಿಂದ ನಾವು ಇವತ್ತು ಇಡೀ ನಗರ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ಮತ್ತೆ ಕೆಪಿಸಿಸಿ ಟೀಮು ನಿಮಗೆ ಇಲ್ಲಿ ಇಮಿಡಿಯೇಟ್ ಆಗಿ ನಾವ್ ಹೇಳೋದು ಏನಂತಾರೆ, ನಾವು ಮನವಿ ಕೊಡ್ತೀವಿ, ಮಾತಾಡ್ತಾರೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಮತ್ತೆ ನಾವು ಪ್ರತಿಭಟನೆ ಮಾಡೋದು ಅವೆಲ್ಲ ನಮ್ಗೆ ಆಗಿದೆ, ಇವೆಲ್ಲ ಬೇಡ. ಈ ವಿಚಾರದಲ್ಲಿ ನಮ್ಮ ಪ್ರಮುಖವಾದವರು ಮಾತಾಡ್ತಾರೆ. ಅದಾದ್ಮೇಲೆ ತಾವು ನಿರ್ಣಯವನ್ನು ಹೇಳ್ಬೇಕಂತ ವಿನಂತಿ ಮಾಡ್ತೀನಿ. ನಾವು ಸಭೆಯಲ್ಲಿ ಇವರೇ ಒಂದು ಟೀಮು ಸೈಡ್ ಅಲ್ಲೆಲ್ಲ ನಿಂತ್ಕೊಂಡು ಶ್ರೀರಾಮನ ಮೆರವಣಿಗೆ ಬರುವಾಗ, ಫೋಟೋ ಮೆರವಣಿಗೆ ಬರುವಾಗ ಇವರೇ ಏನೋ ಕಲ್ಕೊಡೋದು, ಇವರೇ ಏನೋ ಎಂಟಿ ಹಚ್ಚಿದ್ರು ಅಂತ ಏನೋ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನ ಅವರು ಡೈವರ್ಟ್ ಮಾಡೋದಕ್ಕೋಸ್ಕರ ಅದನ್ನ ಬಿಜೆಪಿ ಅವರು ಕಾಂಗ್ರೆಸ್ ಕಟ್ಟುವಂತ ಪ್ರಯತ್ನ ಆದ್ರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಭಾರಿ ವಿಶೇಷವಾಗಿ ಗಮನ ಇಟ್ಕೋಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪಿ ಅವರಿದ್ರಿ, ನಿಮ್ ಬಗ್ಗೆ ಗೌರವ ಇದೆ, ಕಮಿಷನರ್ ಇದ್ರು, ನಿಮ್ ಬಗ್ಗೆ ಎಲ್ಲ ಗೌರವ ಇದೆ. ಆ ಸಾಧ್ಯತೆ ಯಾಕಿದೆ ಅಂತಂದ್ರೆ ಈ ಪ್ಲಾನ್ಗಳು ಆಲ್ರೆಡಿ ನಂಜನಗೂಡಲ್ಲಿ ನಡೆದಿದ್ದು ವಿಚಾರ ಮೈಸೂರಿನಲ್ಲಿ ಆಗಕ್ಕೆ ಎಲ್ಲಾ ರೀತಿ ಸಿದ್ಧತೆ ಇದೆ. ಆದ್ರೆ ನಾವೆಲ್ಲ ದೇವಸ್ಥಾನ ಪೂಜೆ ಮಾಡುವಾಗ ಇವರೇ ಎಂಜಿರ್ತಾರೋ, ಇವರೇ ತಪ್ಪೆ ಎಸ್ತಾರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. 21-22 ಅದರಿಂದ ಈಗ ಏನೇ ಆದ್ರೂ ಕೂಡ ಮೈಸೂರಲ್ಲಿ 21-22 ಮುಂದೆ ಏನೇ ಆದ್ರೂ ಕೂಡ ಬಿಜೆಪಿನೇ ಹೊಣೆ ವಿನ ಕಾಂಗ್ರೆಸ್ ಹೊಣೆ ಅಲ್ಲ ವಿಚಾರ.